ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿದಿಮಿತ್ತೆ ಕೂಡಲ ಸಂಗಮದೇವ. ಕರ್ನಾಟಕದ ಬಹಳ ಮಹತ್ವದ ಮಠಾಧೀಶರಲ್ಲಿ ಒಬ್ಬರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ನಿನ್ನೆ ದಿನ ನಮ್ಮೆಲ್ಲರಿಂದ ದೈಹಿಕವಾಗಿ ಅಗಲಿ ಹೋಗಿದ್ದಾರೆ. ಅವರ ಚೇತನ ಬಯಲಾಗಿ ಹೋಗಿದ್ದಾರೆ. ಆದರೆ ಈ ಬಯಲಲ್ಲಿ ಅವರು ಬಿತ್ತಿದ ಬೆಳೆ ಇವತ್ತು ಭರಪೂರವಾಗಿ ಬಂದು ನಿಂತಿದೆ. ಕಾಯಕ ಶರಣರ ಕಾಯಕ ಮತ್ತು ದಾಸೋಹ ಸಿದ್ಧಾಂತವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅವನು ಯಶಸ್ವಿಯಾಗಿ ಮುನ್ನಡೆಸಿ ಎಲ್ಲರ ಮೆಚ್ಚುಗೆಗೆ ಪೂಜ್ಯ ಶ್ರೀಗಳು ಪಾತ್ರರಾಗಿದ್ದಾರೆ. ಬಹುಶಃ ಇದಕ್ಕೆ ಮೂಲ ಪ್ರೇರಣೆ ಅಂದರೆ ಬಸವಾದಿ ಶರಣರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಚನ್ನರಾಯ ಪಟ್ಟಣದ ಹಳ್ಳಿಯ ಒಂದು ಮೂಲೆಯಲ್ಲಿ ಹುಟ್ಟಿ ಬಂದಂಥ ಶಿವಣ್ಣ ಅಂತಕ್ಕಂಥ ವ್ಯಕ್ತಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಾಗಿ ಮೆರೆದು ನಮ್ಮೆಲ್ಲರ ಒಲವಿಗೆ, ಪ್ರೀತಿಗೆ, ಗೌರವಗಳಿಗೆ ಭಾಜನರಾಗಿರುವುದಕ್ಕೆ ಮುಖ್ಯ ಕಾರಣ ಬಸವಾದಿ ಶರಣರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾವ ಧರ್ಮದಲ್ಲಿ ಇದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ, ಲಿಂಗಾಯತ ಧರ್ಮದಲ್ಲಿ ಯಾರಾದರೂ ಜಂಗಮವಾಗಬಹುದು ಎಂಬುದಕ್ಕೆ ಸಾಕ್ಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಒಂದು ಕಡೆ ಕೊನೆಯ ವಚನಕಾರನಾಗಿರ್ತಕ್ಕಂಥ ಷಣ್ಮುಖ ಶಿವಗಳು ಒಂದು ಕಡೆ ಹೇಳ್ತಾರೆ, ಜಂಗಮಕ್ಕೆ ಮಾತಾಪಿತರಿಲ್ಲ, ಜಂಗಮಕ್ಕೆ ಜನ್ಮ ಬಂಧುಗಳಿಲ್ಲ, ಜಂಗಮಕ್ಕೆ ಮಲಮಾಯಗಳಿಲ್ಲ ನೋಡೋಣ ಅಖಂಡೇಶ್ವರ ಅಂತ. ಈ ಮಾತಿಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಸಾಕ್ಷಿಯಾಗಿದ್ದಾರೆ. ಜಾತಿಯಿಂದ ಜಂಗಮನಲ್ಲದ ಒಬ್ಬ ವ್ಯಕ್ತಿ ಬಸವ ತತ್ವವನ್ನು ಅಳವಡಿಸಿಕೊಂಡ್ರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಶರಣರು ಅಲಿಸುವ ಪರಿ ಅಂತಕ್ಕಂಥ ಮಾತನ್ನು, ಈ ಸಪ್ತ ಸೂತ್ರಣವನ್ನು ಇಂಪಿಟ್ಟುಕೊಂಡ್ರೆ ನಮ್ಮ ಕಣ್ಣೆದುರಿಗೆ ಒಂದು ಮಹಾನ್ ವ್ಯಕ್ತಿಯಾಗಿ, ದಿವ್ಯ ಶಕ್ತಿಯಾಗಿ ಬೆಳಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಆರಂಭದ ದಿನಗಳಲ್ಲಿ ಅವರು 3 ದಶಕಗಳನ್ನು ತಾವು ಕಂಡವರು. 21ನೇ ಶತಮಾನ, 20ನೇ ಶತಮಾನ ಹಾಗೂ 19ನೇ ಶತಮಾನಗಳನ್ನು ಅವರ ಬದುಕಿನಲ್ಲಿ ಕಂಡುಕೊಂಡವರು. ಅವತ್ತು ಉದ್ದಾನ ಶ್ರೀಗಳು ಕರೆದು ಇವರನ್ನು ಮಠಕ್ಕೆ ದೇವರನ್ನಾಗಿ ನಿಯುಕ್ತಿಗೊಳಿಸಿ ಮುಂದೆ ಪಟ್ಟಾಧಿಕಾರ ಮಾಡಿದಾಗ ಅವತ್ತಿನ ಲಿಂಗಾಯತರ ಪರಿಸ್ಥಿತಿ ತೀರಾ ಭಿನ್ನವಾಗಿತ್ತು. ಅವತ್ತು ವೈದಿಕಶಾಹಿ ವ್ಯವಸ್ಥೆಯ ಅಟ್ಟಹಾಸ ಮುಗಿಲು ಮುಟ್ಟಿತ್ತು. ಲಿಂಗಾಯತರನ್ನು ಕಡೆಗಣಿಸ್ತಕ್ಕಂಥ ಒಂದು ಎತ್ತುಗಡೆ ಅವತ್ತು ಬಹಳ ವಿಜೃಂಭಣೆಯಿಂದ ದಾಪುಗಲಿಟ್ಟು ಮೆರೆಯುತ್ತಿತ್ತು. ಅಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಮಾಡಿದ ಕೆಲಸ ಅತ್ಯಪೂರ್ವವಾದದ್ದು. ಕಾಯಕ ಮತ್ತು ದಾಸೋಹ ಸಿದ್ಧಾಂತವನ್ನು ತಮ್ಮ ಜೀವಿತದ ಕೊನೆಯವರೆಗೂ ಕೂಡ ಉಳಿಸಿ ಬೆಳೆಸಿಕೊಂಡ ಬಂದ ಹೆಗ್ಗಳಿಕೆ ಎಲ್ಲರಿಗೂ ಅವರಿಗೆ ಸಲ್ಲುವಂತಹದ್ದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಕೆಲವು ಸಂಗತಿಗಳನ್ನು ನಾವಿಲ್ಲಿ ಗಮನಿಸಲೇಬೇಕಾಗ್ತದೆ. ಪೂಜ್ಯರ ಬಗ್ಗೆ ನಮಗೆ ಗೌರವ, ಪ್ರೀತಿ, ಅಭಿಮಾನ ಎಲ್ಲವೂ ಇದೆ. ಹಾಗೆ ಕೆಲವು ಸಂಗತಿಗಳ ಕುರಿತು ಇಲ್ಲಿ ಮುಕ್ತವಾಗಿ ಮಾತನಾಡುವುದು ಆ ವ್ಯಕ್ತಿಗೆ ಸಲ್ಲಿಸುವ ಗೌರವ ಎಂದೇ ನಾನು ಭಾವಿಸಿದ್ದೇನೆ. ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಆರಂಭದ ಸಂದರ್ಭದಲ್ಲಿ ಆ ಮಠಕ್ಕೆ ನಿಯುಕ್ತರಾಗಿ ಬಂದಾಗ ಇರುವ ವಾತಾವರಣ ತುಂಬ ಭಯಾನಕವಾಗಿತ್ತು. ಒಂದು ರೀತಿಯೊಳಗಡೆ ಬ್ರಾಹ್ಮಣ್ಯದ ಒತ್ತಡ ಒಂದು ಕಡೆ, ಲಿಂಗಾಯತರ ಅಸಹಾಯಕತೆ ಮತ್ತೊಂದು ಕಡೆ, ಈ ಮಠವನ್ನು ಕಟ್ಟಿ ನಿಲ್ಲಿಸಬೇಕಾದಂಥ ದರ್ದು ಮತ್ತೊಂದು ಕಡೆ. ಇವುಗಳ ನಡುವೆ ಶಿವಕುಮಾರ ಸ್ವಾಮಿಗಳು ಆಯ್ದುಕೊಂಡ ದಾರಿ ಮಧ್ಯಂತರವಾದದ್ದು. ಬಸವ ತತ್ವ ಅವರಿಗೆ ತುಂಬ ಇಷ್ಟವಾದ ಅಪ್ಯಾಯಮಾನವಾದಂತಹ ವಿಷಯವಾಗಿದ್ದರೂ ಸಹ ಅನಿವಾರ್ಯವಾಗಿ ಆ ತತ್ವದ ಕೆಲವು ಪ್ರಮುಖ ಘಟ್ಟಗಳನ್ನು ಮರೆತು ಸಹಜವಾಗಿಯೇ ಅವರು ಕಾಲದ ಜೊತೆ ಸಮ್ಮಿಳಿತಗೊಳ್ಳಲು ಆರಂಭಿಸಿದರು. ಆಗ
ಸಹಜವಾಗೇ ಮತ್ತದೇ ಪೌರೋಹಿತ್ಯ ಮಠದಲ್ಲಿ ಆರಂಭವಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ಏಣಿಗೆ ಬಾಳಪ್ಪನವರ ಆಡುತ್ತಿದ್ದಂಥ ಬಸವಣ್ಣವರ ನಾಟಗಳನ್ನು ತುಮಕೂರದ ಭಾಗದ ಹಳ್ಳಿಗಳಲ್ಲಿಯೂ ಕೂಡ ಕರೆದುಕೊಂಡು ಹೋಗಿ ಅವರಿಂದ ನಾಟಕವನ್ನು ಆಡಿಸಿದ್ದಾರೆ. ಅಷ್ಟೇ ಅಲ್ಲ, ಬಸವಣ್ಣವರ ಜಯಂತಿಯನ್ನು ಹಳ್ಳಿಗೂ ಮುಟ್ಟಿಸಿದ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತದೆ. ಎಲ್ಲಿಯಾದರೂ ಇವ್ರನ್ನ ಕರಿಬೇಕಂದ್ರೆ ಶಿವಕುಮಾರ ಸ್ವಾಮಿಗಳನ್ನು ಕರೆಯೋದು ಯಾಕೆ ಮಾಡ್ತೀರಿ ಮುದ್ದಾಮಾಗಿ, ಅದೆಲ್ಲ ಬೇಡ, ಬಸವಣ್ಣವರ ಕುರಿತು ನಾಟಕವನ್ನು ಆಡಿಸಿಬಿಡ್ರಿ, ನಾಟಕ ಇದೆ ಅಂದಾಗ ಖಂಡಿತವಾಗಿಯೂ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಬಂದೇ ಬರ್ತಾರಂತಕ್ಕಂಥ ಖಾತ್ರಿ ಆ ಭಕ್ತ ಜನವರ್ಗದಲ್ಲಿ ಮೂಡಿದ್ದು ಸುಳ್ಳಲ್ಲ. ಹಾಗೆ ಈ ಕುಮಾರಸ್ವಾಮಿಗಳು, ಈ ಶಿವಕುಮಾರ ಸ್ವಾಮಿಗಳು ಸಹ ತಮ್ಮ ಮಠದ ಮಕ್ಕಳಿಂದಲೇ ಬಸವಣ್ಣನವರ ನಾಟಕಗಳನ್ನು ಆಡಿ ಅದನ್ನು ಇಡೀ ಮೊದಲಿಂದ ಕೊನೆಯವರೆಗೂ ನೋಡ್ತಿರ್ತಕ್ಕಂಥ ಆಸಕ್ತಿಯನ್ನು ಅವರು ಕೊನೆಯವರೆಗೂ ಉಳಿಸಿಕೊಂಡಿದ್ದರು. ಆ ನಾಟಕದ ಕೊನೆಯಲ್ಲಿ ಬಸವಣ್ಣನವರು ಲಿಂಗೈಕ್ಯರಾಗುವ ಪ್ರಸಂಗ ಬಂದಾಗಲಂತೂ ಇವರು ಎದ್ದು ನಿಂತು ಕೈ ಮುಗಿದು ಗದ್ಗದ್ಗರಾಗುತ್ತಿರ್ತಕ್ಕಂಥ ಸಂದರ್ಭಗಳನ್ನು ಹಲವಾರು ನೋಡಿದವರು ಇದ್ದಾರೆ, ಇದು ಸುಳ್ಳಲ್ಲ. ಆದರೆ ಈ ಮಠ ಅದೇನು ಕಾರಣವೋ ಗೊತ್ತಿಲ್ಲ, ಯಾರ ಒತ್ತಡವೋ ಗೊತ್ತಿಲ್ಲ, ಅಥವಾ ತಪ್ಪಾಗಿ ತತ್ವವನ್ನು ತಿಳಿದುಕೊಂಡ ಭಕ್ತರ ಒತ್ತಡವೋ ಅಥವಾ ಸ್ವಾಮೀಜಿಗಳ ಅನಿವಾರ್ಯತೆಯೋ ಏನೋ ಗೊತ್ತಿಲ್ಲ, ಇಲ್ಲಿ ಕೂಡ ಉದ್ಧರಣ ಅಂತಕ್ಕಂಥ ವಿಷಯದ ಮೇಲೆ ಕೊರಳಿಗೆ ಕರಿದಾರವನ್ನು ಕಟ್ತಕ್ಕಂಥ, ಚೀಟಿ ಕಟ್ತಕ್ಕಂಥ ಒಂದು ಎತ್ತುಗಡೆ ಇಲ್ಲಿ ಶುರುವಾಯಿತು. ಆದರೆ ಅವರು ನನ್ನ ತಂದೆ ಲಿಂಗಣ್ಣ ಸತ್ಯಂಪೇಟೆಯವರ ಜೊತೆಗೆ ಈ ಬಗ್ಗೆ ನನ್ನ ತಂದೆ ಅವರಿಗೆ ಕೇಳಿದಾಗ ಅವರು ಹೇಳಿದ್ದಿಷ್ಟು, ಇಲ್ಲ ಲಿಂಗಣ್ಣ, ನಾನೇನು ಅಲ್ಲಿ ಮಂತ್ರ ತಂತ್ರ ಏನು ಬರೆಯೋದಿಲ್ಲ, ಜನಗಳಿಗೆ ಅದೇನೋ ನಂಬಿಕೆ ಇದೆ, ಹಾಗಾಗಿ ನನ್ನಲ್ಲಿ ಬರ್ತಾರೆ ಅಸಹಾಯಕರಾಗಿ. ಹಾಗಾಗಿ ಆ ಉದ್ಧರಣದ ಹೆಸರಿನಲ್ಲಿ ಕೇವಲ ವಚನದ ಒಂದು ಸಾಲನ್ನೋ 2 ಸಾಲನ್ನೋ 3 ಸಾಲನ್ನೋ ಅಥವಾ ಪೂರ್ತಿ ವಚನವನ್ನು ಬರೆದು ಕಳಿಸುತ್ತೇನೆ ಅಷ್ಟೇ, ಆದರೆ ಅದರಲ್ಲಿ ಇನ್ನೇನು ಇರೋದಿಲ್ಲ ಅಂತ ಹೇಳಿದರು. ಆದರೂ ಕೂಡ ನನಗೆ ಯಾಕೋ ಈ ಅವರ ನಡತೆ, ಈ ಅವರ ನಿಲುವುಗಳು ನನಗೆ ವೈಯಕ್ತಿಕವಾಗಿ ಸರಿ ಅನ್ನಿಸಲಿಲ್ಲ. ಏಕೆಂದರೆ ಒಬ್ಬ ಮಠಾಧೀಶರು ತಾವು ಮನಸ್ಸು ಮಾಡಿದರೆ ಭಕ್ತರಿಗೆ ವಿವೇಕವನ್ನು ಹೇಳಿ ಸರಿಪಡಿಸಬಹುದು. ಎನ್ನ ನರುಹಿಸು ನಿನ್ನ ನರುಹಿಸದಿರು, ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರಿಯದೆ ನಿನ್ನ ನರುಹಿಸಿದೆಯಾದಡೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂತಕ್ಕಂಥ ಗಜೇಶ ಮಸಣಮ್ಮನ ಮಾತಿನ ಹಿನ್ನೆಲೆಯಲ್ಲಿ ನೋಡುವುದಾಗಿದ್ದರೆ, ಈ ಗುರುಗಳು ತನ್ನ ಹತ್ತಿರ ಅಸಹಾಯಕನಾಗಿ ಬಂದಂಥ ಯಾವುದೇ ಭಕ್ತನನ್ನು ಸರಿದಾರ್ತಿಗೆ ತರ್ತಕ್ಕಂಥ ಕೆಲಸವನ್ನು ಅವರು ಮಾಡಬಹುದಾಗಿತ್ತು. ಬಹುಶಃ ಅದಕ್ಕೆ ಜಾಸ್ತಿ ಒತ್ತು ನೀಡದೆ ಕೇವಲ ದಾಸೋಹ ತತ್ವಗಳಿಗೆ ಮಿಗಿಲಾಗಿ ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದರಿಂದ ಆ ಕಡೆ ಅವರು ಆಲೋಚಿಸಲಿಲ್ಲೋ ಏನೋ ಅಂತ ನನಗನ್ನಿಸ್ತದೆ. ಯಾವತ್ತು ಯಡಿಯೂರಪ್ಪ, ವಿ ಸೋಮಣ್ಣ ಅಂತಕ್ಕಂಥ ವ್ಯಕ್ತಿಗಳು ಈ ಸ್ವಾಮೀಜಿಯ ಸುತ್ತುವರೆದರೋ ಆಗಲೇ ಮಠಕ್ಕೆ ಮತ್ತೊಂದು ಕಳಂಕ ಶುರುವಾಯಿತು. ಎಲ್ಲಿವರೆಗೆ ಇದು ಹೋಗಿ ನಿಂತಿತು ಅಂದರೆ, ಯಡಿಯೂರಪ್ಪನವರು ಜೈಲಿಗೆ ಹೋದಾಗ, ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲುಕಿ ಜೈಲಿಗೆ ಹೋದಾಗ, ಆ ಜೈಲಿಗೆ ಹೋಗಿ ಕೂಡ ಇವ್ರನ್ನ ನೋಡಿ ಮಾತಾಡಿಸಿಕೊಂಡು ಬರ್ತಾರಂದರೆ ಆಗ ಭಾಳಷ್ಟು ಜನ ಬಹಳ ಮಾತುಗಳನ್ನು ಆಡಿದರು. ಆ ಮಾತುಗಳಿಗೆ ಅದೇಕೋ ಕಾಣೆ ಗುರುಗಳು ಯಾವುದೇ ರೀತಿಯ ಉತ್ತರವನ್ನು ನೀಡಲಿಲ್ಲ. ಹಾಗೆ ಲಿಂಗಾಯತ ಧರ್ಮದ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ಅನೇಕ ಗೊಂದಲಗಳು ಈ ಶ್ರೀಗಳಲ್ಲಿ ಸುಳಿದದ್ದು ಸುಳ್ಳಲ್ಲ. ಯಾವತ್ತೂ ಇಂದಿನ ಗೃಹ ಮಂತ್ರಿ, ಅಂದಿನ ನೀರಾವರಿ ಸಚಿವ ಎಂ ಬಿ ಪಾಟೀಲರು ನಮಗೆ ಅಂದರೆ ಲಿಂಗಾಯತ ಧರ್ಮೀಯರಿಗೆ ಹೈಕಮಾಂಡ್ ಅಂದರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಅಂತ ಹೇಳಿದ್ರು, ಆಗ ಮತ್ತಷ್ಟು ಅವರನ್ನು ವಿಜೃಂಭಿಸುವ, ವೈಭವೀಕರಿಸುವ, ಅವರ ನಿಜವಾದ ಅಸ್ತಿತ್ವದ ಕುರಿತು, ನಿಜವಾದ ವ್ಯಕ್ತಿತ್ವದ ಕುರಿತು, ಅನೇಕ ಸಂಗತಿಗಳು, ಅನೇಕ ಮಗ್ಗುಲುಗಳ ಕುರಿತು ಚರ್ಚಿಸ್ತಕ್ಕಂಥ, ತಿಳಿದುಕೊಳ್ಳತಕ್ಕಂಥ ಹಲವಾರು ಪ್ರಸಂಗಗಳಿಂದ ನಾವೆಲ್ಲ ವಂಚಿತರಾದೀವಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನನಗೆ ಒಂದು ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿಯ ಪುಸ್ತಕದ ಒಂದು ಸಾಲು ನನಗೆ ನೆನಪಾಗ್ತದೆ. ಯಾವ ಶೂದ್ರ ವ್ಯಕ್ತಿಯಲ್ಲಿ ಪ್ರತಿಭಾನ್ವಿತನಾಗಿರ್ತಾನೋ ಆ ಪ್ರತಿಭಾನ್ವಿತ ವ್ಯಕ್ತಿಗೆ ಪ್ರಚಾರ ಕೊಡುವ ಮೂಲಕ,
ಒಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಅವರನ್ನು ಗೌರವಿಸುವ ಮೂಲಕ ಆ ವ್ಯಕ್ತಿಯ ವಿಚಾರಗಳನ್ನು, ಆ ವ್ಯಕ್ತಿಯ ಒಳ ತುಡಿತಗಳನ್ನು ಆ ಸಮಾಜಕ್ಕೆ ತಲುಪದ ರೀತಿಯೊಳಗೆ ನೋಡಿಕೊಳ್ಳುತ್ತದೆ ಅಂತಕ್ಕಂಥ ಮಾತು ನನಗೆ ಈ ಸಂದರ್ಭದಲ್ಲಿ ಪದೇ ಪದೇ ನೆನಪಾಗ್ತಾಯಿದೆ. ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು.